ಮೊದಲಿಗೆ ನಡೆದಂಥ ನನ್ನ ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮೀಡಿಯಾದವರು ಸಹ ನನ್ನ ತುಂಬ ಸಹಕಾರ ಕೊಟ್ಟಿದ್ದೀರಿ. ರಾತ್ರಿ 11-11:30 ತನಕ ನನ್ನ ಜೊತೆಯಲ್ಲಿ ನೀವು ಸಹ ಪಾಲ್ಗೊಂಡು ನಮ್ಗೆ ತುಂಬ ಸಹಕಾರ ಕೊಟ್ಟಿದ್ದೀರಿ. ಮೊದಲಿಗೆ ನಿಮಗೆ ನಾನು ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ರಾತ್ರಿ ತಮ್ಮ ಬಗ್ಗೆ ತಮ್ಮ ಹತ್ರ ಮಾತಾಡೋಕ್ಕೆ ನನಗೆ ಸಮಯ ಆಗಿಲ್ಲ, ನಾನು ಟೈರ್ಡ್ ಆಗಿದ್ದೆ. ತಮ್ಮನ್ನು ನಾನು ಮನವಿ ಮಾಡಿಕೊಂಡು ಬೆಳಗ್ಗೆ ಮಾತಾಡೋಣ ಅಂತ ಹೇಳಿದ್ರೆ ನೀವು ಕೂಡ ನಿಮ್ಮ ಒಂದು ತುಂಬು ಹೃದಯದಿಂದ ನನಗೆ ಸಹಕಾರ ಕೊಟ್ಟರೆ ಇವತ್ತಿನ ದಿನ ರಾತ್ರಿ ನಮ್ಮ ಹುಡುಗರು ಹಂಗೆ ಆಗಿಬಿಟ್ಟಿದ್ರು, ತುಂಬ ಟೈರ್ಡ್ ಆಗಿಬಿಟ್ಟಿದ್ರು ಎಲ್ಲರೂ. ಪಾಪ 2-3 ಡೇಸಿಂದ ಅವ್ರು ಸರಿಯಾಗಿ ನಿದ್ದೆ ಇಲ್ದಿರ, ತಿಂಡಿ ಇಲ್ದಿರ, ಈ ಫ್ಲೆಕ್ಸಿಗಳದು ಅಲ್ಲಿ ಅರೇಂಜ್ಮೆಂಟ್ಸು ಎಲ್ಲ ಪಾಪ ತುಂಬ ಟೈರ್ಡ್ ಆಗಿದ್ದರು. ಆದ್ದರಿಂದ ಇವತ್ತಿನ ದಿನ 11 ಗಂಟೆಗೆ ಒಂದು ಪ್ರೆಸ್ ಮೀಟ್ ಮಾಡೋಣ ಅಂದ್ಕೊಂಡು ಒಂದು ಅರ್ಧ ಗಂಟೆ ಡಿಲೇ ಆಯಿತು. ಅದಕ್ಕೂ ನಾನು ಕ್ಷಮೆ ಕೇಳ್ತಿದ್ದೀನಿ. ಈಗ ನಾನು ಹೆಚ್ಚಿಗೆ ಏನು ಮಾತಾಡೋದೇನಿಲ್ಲ. ನಿನ್ನೆ ನಡೆದಂಥ ಕಾರ್ಯಕ್ರಮಕ್ಕೆ ಏನು ನನ್ನ ಹಿತೈಷಿಗಳು, ನನ್ನ ಅಭಿಮಾನಿಗಳು, ನನ್ನ ಆತ್ಮೀಯರು ಏನು ಸಹಕಾರ ಮಾಡಿದ್ರು, ಎಲ್ಲ ಬರೆದ್ರು, ಅವ್ರಿಗೆ ಬಂದಿದ್ದರು, ಅವ್ರಿಗೆ ಧನ್ಯವಾದಗಳು ಹೇಳೋದಕ್ಕೆ ನಾನು ಇವತ್ತಿನ ದಿನ ಕರೆದಿದ್ದೀನಿ ಅಷ್ಟೇ. ಅದೇ ರೀತಿಯಾಗಿ ಕೆಲವರಿಗೆ ಅವ್ರು ನನ್ನನ್ನು ನೋಡಬೇಕು, ನನ್ನನ್ನು ಮಾತಾಡಿಸ್ಬೇಕು ಅನ್ನೋ ಒಂದು ಪಾಪ ಸಂತೋಷದಿಂದ ಬಂದಿದ್ದರು. ಅವರಿಗೆ ಆ ವೇದಿಕೆ ಮೇಲೆ ಬರೋದಕ್ಕೆ ಸುಮಾರು ಒಂದು ಅರ್ಧಕ್ಕರ್ಧ ಜನಕ್ಕೆ ಬರೋಕ್ಕೆ ಅವಕಾಶ ಆಗಲಿಲ್ಲ. ಅವರಲ್ಲೂ ಸಹ ನಾನು ಕ್ಷಮೆ ಕೇಳೋದಕ್ಕೆ ಮೊದಲ ಬಾರಿಗೆ ನಾನು ಅದನ್ನು ಇಚ್ಛೆ ಪಡ್ತೀನಿ. ಅವ್ರ ಪಾಪ ಅಷ್ಟೊತ್ತಲ್ಲಿ ಬಂದು ವೇದಿಕೆ ಮೇಲೆ ಬಂದು ಸುಮಾರು ಹೂನಾರಗಳು ತಂದು ನನಗೆ ಹಾಕಬೇಕು ಅಂತ ಬಂದವ್ರು ಪಾಪ ಹಂಗೆ ವಾಪಸ್ ಹೋಗಿದ್ದಾರೆ. ಅವ್ರಿಗೂ ಸಹ ನನ್ನ ಒಂದು ಇದ್ರ ಬಗ್ಗೆ ನಾನೊಂದು ಸಾರಿ ಅಂತ ಕೇಳೋದಕ್ಕೂ ನಾನು ಇಷ್ಟಪಡ್ತಾಯಿದ್ದೀನಿ. ನಿನ್ನೆ ನನ್ನ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ನಾನು ನನ್ನ ಸ್ನೇಹಿತರು ಅಂತ ಯಾರನ್ನೂ ಹೇಳಲ್ಲ, ನನ್ನ ಸಹೋದರರು ಅಂತ ಹೇಳ್ತೀನಿ. ಎಲ್ಲ ನನ್ನ ಸಹೋದರರು ಅವರ ಮನೆಯ ಒಬ್ಬ ಅಣ್ಣನ ಥರ ಇಲ್ಲ ತಮ್ಮಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿದ್ದಾರೆ ಅಂದ್ಕೊಳ್ತೀವಿ. ನೀವು ಸದಾ ನೋಡಿರ್ತೀರಿ ಅವರ ಒಂದು ಹುಮ್ಮಸ್ಸು, ಅವರಿದ್ದಂಥ ಒಂದು ಪಟ್ಟಂಥ ಕಷ್ಟ, ಅವ್ರು ಪಡ್ತಾ ಇರ್ತಂಥ ಶ್ರಮ ನೀವು ಸದಾ ನೋಡಿರ್ತೀರಿ. ಅವ್ರಿಗೂ ಸಹ ಎಲ್ಲ ನನ್ನ ಸಹೋದರಿಗೂ ಸಹ ಇವತ್ತಿನ ದಿನ ನಾನು ಚಿರಋಣಿಯಾಗಿದ್ದೀನಿ ಅಂತ ಹೇಳೋದಕ್ಕೆ ಕೂಡ ನಾನು ಇಷ್ಟಪಡ್ತಾಯಿದ್ದೀನಿ. ಇಷ್ಟೇ, ನಾನು ಬರ್ತ್ಡೇ ಬಗ್ಗೆ ಮಾತಾಡಬೇಕಾಗಿರೋದು ನಾನು ಇಷ್ಟೇ. ತಾವೇನಾದರೂ ಕೇಳೋಂಗಿದ್ರೆ ನಾನು ಅದಕ್ಕೆ ಆನ್ಸರ್ ಹೇಳೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಇಷ್ಟೇ, ನಾನು ಇಷ್ಟು ಮಾತ್ರ ಕೇಳೋದಕ್ಕೆ ನಾನು ಮೀಟಿಂಗ್ ಕರೆದಿದ್ದೀನಿ. ಸರ್, ಮುಂದಿನ ದಿನ ರಾಜಕೀಯ ಜೀವನ ಹೇಗೆ ಸರ್? ಯಾವ ಪಕ್ಷದಲ್ಲಿ? ಪಕ್ಷ ಅನ್ನೋದೇನು ನಾವೇನು ಅಂದ್ಕೊಂಡಿಲ್ಲ. ನಾವೆಲ್ಲ ಆ ಸಮಯದಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡೋಣ ಅಂದ್ಕೊಂಡಿದ್ವಿ. ಕೆಲವರು ಇವರು ಆದಿನಾರಾಯಣ ಟೀಮ್ ಮುಂದೆ ಎಲ್ಲ ಕೇಳ್ಕೊಂಡ್ರೆ ಈ ಸತಿ ನನಗೆ ಸಪೋರ್ಟ್ ಮಾಡಿ 28ಕ್ಕೆ MLA ಮಾಡಿ ಅಂತ ಆ ಟೀಮ್ ಬಂದು ಕೇಳ್ಕೊಂಡ್ರೆ ಅವರ ಅಹವಾಲು ಅವ್ರು ಕೇಳಿದ್ದಾರೆ. ಆದಿನಾರಾಯಣ ನನ್ನ ಒಳ್ಳೆಯ ಸ್ನೇಹಿತ, ಅದರಲ್ಲಿ ಇರೋದೇನಿಲ್ಲ, ತಪ್ಪೇನಿಲ್ಲ. ಸುಮಾರು 20 ವರ್ಷದಿಂದ ನನ್ನ ಒಳ್ಳೆಯ ಸ್ನೇಹಿತನ ಒಂದು ವಾತಾವರಣ ಇತ್ತು. ರಾತ್ರಿಯಿಂದ ಒಂದು ವಾತಾವರಣ ಚೇಂಜ್ ಆಯಿತು. ಭೂಷಿತ್ ನಾಯಕ ಅನ್ನೋದೊಂದು ಸಂದೇಶ ಹೋಗಿದೆ. ಏನಂತ ಮುಳಬಾಗ ತಾಲೂಕು ಬೇಕಾಗಿರೋ ನಾಯಕನ ಸಿಗ್ತಾ ಇದ್ದಾನೆ ಅಂತ ನನಗೆ ಗೊತ್ತಿಲ್ಲ. ಅದು ನಾನು ಮೊದಲಿಂದ ಹೆಂಗಿದ್ದೀನಿ ಹಂಗೆ ಇದ್ದೀನಿ. ಈಗೇನು ರಾತ್ರಿಯಿಂದ ಏನು ಬದಲಾವಣೆ ಆಗಿರೋಂಥದ್ದೇನಿಲ್ಲ. ಮೊದಲಿಂದ ಹೆಂಗಿದ್ದೀನಿ ಹಂಗೆ ಇದ್ದೀನಿ. ನನಗೆ ಒಂದೊಂದು ಗೊತ್ತು, ನಾನು ನಂಬಿದವ್ರು ನಾನು ಯಾರಿಗೂ ಮೋಸ ಮಾಡಿಲ್ಲ. ನಾನು ನಂಬಿದವ್ರು ನನ್ನ ಹತ್ರ ನನ್ನಿಂದ ಹೋಗಿ ಅಂತ ನಾನು ಹೇಳಿಲ್ಲ. ನಾನು ಇಷ್ಟ ಆಗದಿರೋ ಅವಕಾಶಕ್ಕಾಗಿ ಬಂದಿರೋರು, ಅವಕಾಶಕ್ಕಾಗಿ ಉಪಯೋಗಿಸ್ಕೊಂಡಿರ್ತಕ್ಕಂಥವ್ರು ಹೋಗಿರ್ಬೋದು. ಅವರೇನಾದರೂ ಆ ರೀತಿ ತಿಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ನೀವು ಬದಲಾಗಿಲ್ಲ ಸರ್, ನಿಮ್ಮ ಅಭಿಮಾನಿಗಳು ನಿಮ್ಮನ್ನು ಬದಲಾಯಿಸ್ತಾರೆ. ಒಬ್ಬ ಬಹು ಜನ ನಾಯಕನಾಗಿ ಅಲ್ಲ, ನಾನು ನನ್ನ ಅಭಿಮಾನಿಗಳು ಮತ್ತು ಇದಿಷ್ಟು ನಾನು ಒಳ್ಳೆಯ ಒಂದು ಸ್ಥಾನಮಾನದಲ್ಲಿ ನೋಡಬೇಕು ಅಂತ ಆಸೆ ಇರ್ತದಲ್ವಾ, ಅದೇನು ತಪ್ಪಲ್ವಲ್ಲ. ಅದು ಭಗವಂತ ಡಿಸೈಡ್ ಮಾಡ್ತಾನೆ. ಯಾರು ನನ್ನ ಮಗ ನಮ್ಮಣ್ಣ ಒಂದು ಒಳ್ಳೆಯ ಸ್ಥಾನದಲ್ಲಿರಬೇಕು, ನಾನು ಒಂದೇ ಒಂದು ಮಟ್ಟಕ್ಕೆ ಹೋಗಬೇಕು, ನಾವೆಲ್ಲ ಖುಷಿ ಪಡಬೇಕು ಅನ್ನೋದು ಇರ್ತದಲ್ವ. ನನಗೆ ಏನೂ ಅಧಿಕಾರ ಇಲ್ದಿರ ನನ್ನ ಪರವಾಗಿ ಶ್ರಮ ಪಡ್ತಾರೆ ಅಂತ ಹೇಳಿದ್ರೆ ನನಗೇನೋ ಒಂದು ಒಳ್ಳೆ ಅವಕಾಶ ಸಿಗ್ತದೆ ಅಂತೇಳಿ ಅವ್ರು ಖುಷಿ ಪಡಲ್ವಾ? ಕಾಮನ್ ಅಲ್ವಾ?
ಒಂದು ಮನೆಯಲ್ಲಿ ಒಬ್ಬ ಅಣ್ಣ ದೊಡ್ಡ ಒಬ್ಬ ಅಣ್ಣ ಒಳ್ಳೆ ಪೊಸಿಷನ್ಗೆ ಹೋಗ್ತಾನೆ, ತಮ್ಮಂದ್ರೆ ಯಾರು ಸಂತೋಷ ಪಡೋಲ್ಲ, ನೀವೇ ಖುಷಿ ಪಡ್ತಾ ಇರ್ತೀರಿ. ನನ್ನ ಜೊತೆಯಲ್ಲಿ ನನ್ನ ತಮ್ಮಂದ್ರೆ ಅವ್ರು ಯಾಕೆ ಖುಷಿ ಪಡೋಲ್ಲ? ಇರ್ಬೋದು, ಅವ್ರ ಆಸೆ ಇರ್ಬೋದು. ಸುಮಾರು ದುಡ್ಡು ಕೊಡ್ತೀರಾ, ಸುಮಾರು ಜನ ಬಂದಿದೆ. ನಾನು ಯಾವುದಕ್ಕೂ ದುಡ್ಡು ಕೊಟ್ಟು ಕರ್ಸೋ ಅಭ್ಯಾಸ ಇಲ್ಲ, ನಾನು ನೆಸಿಟಿ ಇಲ್ಲ. ನನ್ನ ಮೇಲೆ ಅಭಿಮಾನ ಇರೋರು, ನನ್ನ ಮೇಲೆ ವಿಶ್ವಾಸ ಇರೋರು, ಅವರು ಸ್ವಂತ ದುಡ್ಡಲ್ಲಿ ಖರ್ಚು ಮಾಡಿಕೊಂಡು ಅವ್ರ ಸ್ವಂತ ದುಡ್ಡಲ್ಲಿ ಪ್ರತಿಯೊಂದು ವಿಲೇಜಲ್ಲೂ ಅವ್ರವ್ರ ವಿಲೇಜ್ಗಳ ಹತ್ರ ಅವ್ರವ್ರ ಫ್ಲೆಕ್ಸಿಗಳು ಹಾಕ್ಕೊಟ್ಟಿದ್ದೀನಿ. ನಾನು ಒಂದು ಫ್ಲೆಕ್ಸಿಗೂ 1 ಪೈಸೆ ಕೊಟ್ಟಿಲ್ಲ, ನಾನು ಯಾವುದಕ್ಕೂ 1 ರೂಪಾಯಿ ಖರ್ಚು ಮಾಡಿಲ್ಲ, ಯಾರು ಬರೋದಕ್ಕೂ ಖರ್ಚು ಮಾಡೋದು ಇಲ್ಲ. ಆ ರೀತಿ ಖರ್ಚು ಕರ್ಸ್ಕೊಳ್ಳೋದಕ್ಕೆ ಕೆಲಸ ಮಾಡೋಲ್ಲ. ಒಂದು ರಾಜಕೀಯ ಕಾರ್ಯಕ್ರಮ ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಜನ ಸೇರಿಸ್ತಾರೆ. ಆದ್ರೆ ನಿಮ್ದು ಹುಟ್ಟುಹಬ್ಬ ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ, ಅಣ್ಣ ತಮ್ಮದ್ರ ಕಾರ್ಯಕ್ರಮ. ಅದೇ ಅದಕ್ಕೆ ಯಾಕಂದ್ರೆ ಜನರು 30 ಪಂಚಾಯತಿಗಿಂದ ವಾಲಂಟಿಯರ್ ಆಗಿ ಅಷ್ಟೊಂದು ಅಭಿಮಾನ ನಿಮ್ಮ ಮೇಲೆ ಇಟ್ಕೊಂಡು ಬಂದಿರ್ತಾರೆ. ಅದು ಯಾವ ರೀತಿ ಫೀಲ್ ಆಗುತ್ತೆ ಸರ್? ಅದನ್ನು ನಾವು ನಡ್ಕೊಳ್ಳೋದ್ರ ಮೇಲೆ ಇರ್ತದೆ. ನಾವು ಯಾವಾಗ ನಮ್ಮ ಅಭಿಮಾನಿಗಳನ್ನ ನಾವು ಅವಕಾಶಕ್ಕೆ ಮಾತ್ರ ಉಪಯೋಗಿಸ್ಕೊಂಡು ಅವಕಾಶ ಮುಗಿದ ತಕ್ಷಣ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅವರು ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಕಷ್ಟದಲ್ಲಿ ಸುಖದಲ್ಲಿ ಯಾವಾಗ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ, ಅವರು ನಮ್ಮ ಜೊತೆ ಸದಾ ಇರ್ತಾರೆ ಅಂತ ನಾನು ನಂಬಿದ್ದೀನಿ. ನಾನು ಅದೇ ರೀತಿ ನಡ್ಕೊಂಡು ಬರ್ತೀನಿ. ನಾನು ಮೊದಲಿಂದ ಅದೇ ರೀತಿ ನಡ್ಕೊಂಡು ಬಂದಿದ್ದೀನಿ, ನಾನು ಅದೇ ರೀತಿ ಮುಂದೆ ಕೂಡ ನಡ್ಕೊಂಡು ಹೋಗ್ತೀನಿ. ಅಧಿಕಾರ ಅನ್ನೋದು, ಅವಕಾಶ ಅನ್ನೋದು ಸಿಗ್ಬೋದು, ಸಿಗದೆ ಹೋಗ್ಬೋದು, ಅದು ನನ್ನ ಅದೃಷ್ಟ. ನಾನು ಅವಕಾಶಕ್ಕೋಸ್ಕರ ನನ್ನ ಸಹೋದರನ ನನ್ನ ಜೊತೆಯಲ್ಲಿ ಇಟ್ಕೊಂಡಿಲ್ಲ, ನಾನು ಮುಂದೆ ಏನೋ ಉಪಯೋಗಕ್ಕಾಗ್ತಾರೆ ಅಂತ ನನ್ನ ಜೊತೆಯಲ್ಲಿ ಇಟ್ಕೊಂಡಿಲ್ಲ. ಅವರು ಒಂದೇ ಒಂದು ನಾನು ಈ ದಾರಿಯಲ್ಲಿ ಹೋದರೆ ಆ ದಾರಿಯಲ್ಲಿ ಬರ್ತಾ ಇರ್ತಾರೆ, ನಾನು ಈ ದಾರಿಯಿಂದ ಈ ದಾರಿಯಲ್ಲಿ ಬರ್ತಾ ಇರ್ತಾರೆ. ಅವ್ರಿಗೇನೋ ನನಗೇನೋ ಒಂದು ಒಳ್ಳೆ ಅವಕಾಶ ಸಿಗ್ತಾ ಇದೆಯೋ ಅಂತ. ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅವಕಾಶ ನಾವು ಏನು ಹೆಲ್ಪ್ ತಗೊಂಡಿರ್ತಾರೆ ಆ ಥರ ಅವು ಹೆಲ್ಪ್ ಆದ ತಕ್ಷಣ ಮರ್ತೋಗ್ತಾರೆ. ರಾಜಕೀಯದಲ್ಲಿ ಆ ರೀತಿ ಇದು ರಾಜಕೀಯ ಗುಂಪಲ್ಲ, ಇದು ಅಣ್ಣ ತಮ್ಮಂದ್ರ ಗುಂಪಿದು, ಸಹೋದರರ ಗುಂಪಿದು, ಆತ್ಮೀಯರ ಗುಂಪಿದು. ಸರ್, ಕಳೆದ ಚುನಾವಣೆಯಲ್ಲಿ, ಶಾಸಕ ಚುನಾವಣೆಯಲ್ಲಿ ನೀವು JDS ಪಕ್ಷಕ್ಕೆ ಸಪೋರ್ಟ್ ಮಾಡಿ JDS ರಾಷ್ಟ್ರಕ್ಕೆ ಗೆಲ್ತಾರೆ. ಈಗ ಅವ್ರ ಜೊತೆ ನೀವಿಲ್ಲ, ಅದ್ರ ಬಗ್ಗೆ ಅದು ಅವ್ರನ್ನೇ ಕೇಳಬೇಕು ಯಾಕಿಲ್ಲ ಅಂತ. ಅವ್ರು ನಮ್ಗೆ ಅವಶ್ಯಕತೆ ಇಲ್ಲ, ಅವ್ರು ಬಂದು ಮಾಡಿ ಅವ್ರು ಇಲ್ಲ ಅಂದ್ಕೊಂಡಿರ್ತಾರೆ. ನಾನಿಲ್ಲ ಅಂದ್ಕೊಂಡಿಲ್ಲ, ಅವ್ರು ನಾನಿಲ್ಲ ಅಂದ್ಕೊಂಡಿದ್ದು ನಾನೇನು ಮಾಡಲಿ? ಅಲ್ಲ, ನಿಮ್ಮ ಬೆಂಬಲವನ್ನು ಸೂಚಿಸಿ ಅವರು ಅದೇ ಹೇಳಿದಲ್ಲ, ಇತ್ತು, ಅವ್ರಿಗೆ ಅವ್ರ ಬೆಂಬಲ ಅವ್ರು ಬೇಕಾಗಿತ್ತು, ತಗೊಂಡಿದ್ದಾರೆ. ಬಹುಶಃ ನೆಸಿಟಿಯಲ್ಲೇನೋ ಅವ್ರು ಬೇಕಾಗಿ ಬಂದಿಲ್ಲ ಅಷ್ಟೇ. ಅಲ್ಲ ಸರ್, ಮುಳಬಾಗಿಲಿಗೆ ಯಾರೇ ಕ್ಯಾಂಡಿಡೇಟ್ ಬರಲಿ, ನಿಮ್ಮ ಚಿತ್ರೀಕರಣಗಳು ಬರೋಕ್ಕೆ ಎಲ್ಲ ಇಷ್ಟಪಡ್ತಾ ಇರ್ತದೆ. ಅದೇ ಹೇಳ್ತಿರಲ್ಲ, ಇದು ಹಿಂದೆ ಇದಾರಲ್ಲ ನಮ್ಮ ಹುಡುಗ, ನನ್ನ ನೋಡಲ್ಲ, ಹಿಂದೆ ಇದಾರಲ್ಲ ನಮ್ಮ ಸಹೋದರಿ, ಇವ್ರು ನೋಡಿ ಬರ್ತಾ ಇದ್ದಾರೆ ಅಷ್ಟೇ. ಅದು ನನ್ನಿಂದ ಅಲ್ಲ, ಅವರಿಂದ ನನ್ನ ಹತ್ರಕ್ಕೆ ಅವ್ರು ಬರ್ತಾ ಇದ್ದಾರೆ. 23 ವಿಧಾನಸಭಾ ಚುನಾವಣೆಯಲ್ಲಿ JDS ಬೆಂಬಲ ಕೊಡ್ತೀರಾ ಅನ್ನೋದಕ್ಕೆ ಅಷ್ಟೊಂದು ಜನ ಸೇರಿದ್ರು. ಇವತ್ತು ನಿನ್ನೆ ನಡೆದಂಥ ಒಂದು ಹುಟ್ಟುಹಬ್ಬದಲ್ಲಿ ಅದರ 3 ಪಟ್ಟಕ್ಕಿಂತ ಹೆಚ್ಚು ಜನ ಬದಲಾಗಿದ್ದಾರೆ, ನಿಮ್ಮ ಅಭಿಮಾನಿಗಳಾಗಿ ಬಂದಿದ್ದಾರೆ ಸರ್. ಅಭಿಮಾನ ಬದಲಾಗೇನಾಗಿಲ್ಲ. JDS ಪಕ್ಷಕ್ಕೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದವರು ಮನಸ್ಸಲ್ಲಿ ಇದ್ದವರು, ಮನಸ್ಸಲ್ಲಿ ಇಷ್ಟ ಇಲ್ಲದೆ ಇರೋರು, ಕೆಲವರು ಇಲ್ಲದೆ ಇರೋರು ಬಂದಿರ್ಬೋದು. ಇದು ನಂದೇ ಅಂತ ಬಂದಾಗ ನಾನು ಜಾಸ್ತಿ ಬಂದಿರ್ತಾರೆ. ಒಂದು ಪಕ್ಷ ಅಂತ ಬಂದಾಗ ಅಣ್ಣ ಈ ಡಿಸಿಷನ್ ತಗೊಳ್ತಾರಲ್ಲ, ನಮ್ಗೆ ಇಷ್ಟ ಇಲ್ವಲ್ಲ ಅಂತೇಳಿ ಮನೆಯಲ್ಲಿ ಇರ್ತಾರೆ ಕೆಲವರು. ಅಲ್ಲಿ ಬಂದಿರೋಂಥ ಬಹುತೇಕ ಜನರಲ್ಲಿ ಇರುವಂಥ ಒಂದು ವಿಚಾರ ಸರ್, ರಾಜಕೀಯವಾಗಿ ನೀವು ಎಲ್ಲ ಕಡೆ ಸೇವೆ ಮಾಡಬೇಕು, ಸಮಾಜ ಸೇವೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀರಾ. ಅದೇ ನಿಮಗೆ ಒಂದು ರಾಜಕೀಯವಾಗಿ ಒಂದು ಅಧಿಕಾರ ಸಿಕ್ಬಿಟ್ರೆ ಅಂತ ತಾಲೂಕಿನ ಜನತೆಯಲ್ಲಿ ನಿಮ್ಮ ಅಭಿಮಾನಿಗಳಿಗೆ ಏನೋ ಒಂದು ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸರ್. ದೇವ್ರು ನೋಡೋಣ, ದೇವ್ರ ಅವಕಾಶ ಕೊಡಬೇಕಲ್ಲ. ನಮಗೆ ನಮ್ಮ ಪ್ರಯತ್ನ ಅನ್ನೋದು ಇರ್ತದೆ, ಭಗವಂತ ಏನು ಡಿಸೈಡ್ ಮಾಡ್ತಾನೆ ಇರ್ತದಲ್ವ. ಕಳೆದ ಹಲವು ಚುನಾವಣೆಗಳಲ್ಲಿ ನಿಮ್ಮ ಹಸ್ತ, ನಿಮ್ಮ ಬೆಂಬಲ ಯಾರು ಸಿಗುತ್ತೆ ಅವ್ರು ಖಂಡಿತವಾಗಿ ಗೆದ್ಕೊಂಡೇ ಬರ್ತಾ ಇದ್ದಾರೆ ಸರ್. ನೀವು ರಾಜಕೀಯವಾಗಿ ಹೆಸರು ಮಾಡೋದಕ್ಕಿಂತ ಜನರು ನಿಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ಭಾಳಷ್ಟು ಸಾವಿರದಷ್ಟಿದೆ ಸರ್. ಅದ್ರ ನನ್ನ ಬೆಂಬಲ ಸುಮಾರು ಜನಕ್ಕೆ ಸಿಕ್ಕಿರ್ಬೋದು, ಸುಮಾರು ಜನಕ್ಕೆ ಅವಕಾಶ ಸಿಕ್ಕಿರ್ಬೋದು. ನನ್ನದೊಂದು ಪಾಲಿಸಿ ಇದೆ, ನನಗಾಗಲಿ ನನ್ನ ಬೆಂಬಲಿಗಾಗಲಿ ಅಲ್ಲಿ ಯಾವುದೇ ಒಂಥರ ಸಣ್ಣ ಅವಮಾನ ಆದರೂ ಸಹ ನಾನಲ್ಲಿ ಅವ್ರನ್ನ ವ್ಯಕ್ತಿ ನಾನು ನಂಬಲ್ಲ. ನನಗೆ ಅಂತಲ್ಲ, ನನ್ನ ಫಾಲೋಯರ್ಸ್ನ, ನನ್ನ ನಂಬಿರತಕ್ಕಂಥ ನನ್ನ ಸಹೋದರನ ಸ್ವಲ್ಪ ಹಗುರವಾಗಿ ಮಾತಾಡಿದ್ರು ಸಹ ನಾನು ಅಂಥವನ್ನ ಲೀಡ್ರು ಅಂತ ಅವ್ನು ಯಾವನೇ ಆಗಲಿ ನಾನು ಒಪ್ಪಲ್ಲ. 28ಗೆ ಬರೋ 28ರಲ್ಲಿ ನೀವೇ MLA ಆಗ್ತೀವಿ, ಜನರಲ್ ಆಗ್ತೀವಿ, MLA ಕಲ್ಪಿಲ್ ಪ್ರಕಾಶರ ಆಗ್ತಾರೆ ಅಂದ್ಬಿಟ್ಟು ಬೆಳಿಗ್ಗೆ ಜನರಲ್ ಅಂದ್ಕೊಳ್ತಾ ಇದ್ರು. ಭಗವಂತ ಏನು ಡಿಸೈಡ್ ಮಾಡ್ತಾರೋ, ಇಲ್ಲಿರ್ತ ತಾಲೂಕಲ್ಲಿರ್ತಕ್ಕಂಥ ಜನ ಏನು ಡಿಸೈಡ್ ಮಾಡ್ತಾರೋ ಅವ್ರು ಆಗ್ತಾರೆ. ಸರ್, ಈಗ ತಾವು ಯಾವುದೇ ರಾಜಕೀಯ ಪಕ್ಷದಲ್ಲಿ ಕೂರಿಸ್ಕೊಂಡಿಲ್ಲ ಸರ್. ಈಗ ಆದರೂ ಕೂಡ ನಿಮಗೆ ಸೇರಿದ ಜನ ಯಾರು ಸರ್? ಯಾರು ಸೇರಿಸಿದ್ದಂತಲ್ಲ, ಯಾಕೆ ಬಂದಿದ್ದೀರಿ ಅಂತ ಅವ್ರನ್ನೇ ಕೇಳಬೇಕಾಗಿತ್ತು. ಯಾರು ಅವರು ಅಂತ? ನಾನು ನಿತೇಶ್ ಇಡು ಯಾವುದೇ ಪಕ್ಷದವರಲ್ಲ ಇರ್ಬೋದು, ಯಾವುದೋ ಪಕ್ಷದಾಗ ನಾನು ಹೋದಾಗ ನನ್ನ ಜೊತೆ ಪಕ್ಷಕ್ಕೆ ಒಬ್ಬ ಬೆಂಬಲ ಕೊಟ್ಟಿರ್ಬೋದು. ಆದರೆ ನಂದೊಂದು ಬಂದಾಗ ಎಲ್ಲಿರ್ತಾರೆ ಅವರು? ನಂದೊಂದು ಬಂದಾಗ ಎಲ್ಲಿರ್ತಾರೆ? ನಾವು ಸುಮಾರು ಸಾರಿ ಕೊತ್ತೂರು ಮಂಜುಗೆ ಸಪೋರ್ಟ್ ಮಾಡಿದ್ದೀವಿ, ಸಮೃದ್ಧಿ ಮಂಜುಗೆ ಸಪೋರ್ಟ್ ಮಾಡಿದ್ದೀವಿ,
ಅದಕ್ಕೆ ಮುಂಚೆ ಇವ್ರಿಗಿನ್ನೊಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ದೊಡ್ಡ ಚೌಡಪ್ಪನ ಸಪೋರ್ಟ್ ಮಾಡಿದ್ದೀವಿ. ಬಂದು ಅದು ಮಾಡಿದಾಗೆಲ್ಲ ಅವ್ರು ನಮ್ಮ ಜೊತೆಲಿ ಬಂದಿದ್ದಾರೆ. ಅವ್ರು ಮಾಡಿದಾಗ ಕೆ ಎಚ್ ಮುನಿಯಪ್ಪನವ್ರು ಸಪೋರ್ಟ್ ಮಾಡಿದಾಗ ಅವ್ರು ನಮ್ಮ ಜೊತೆಲಿ ಬಂದವ್ರೆ. ಎಂ ವಿ ವೆಂಕಟಪ್ಪನವ್ರು ಮಾಡಿದಾಗ ನಮ್ಮ ಜೊತೆಲಿ ಬಂದವ್ರೆ. ಆಲಂಗೂರು ಶ್ರೀನಿವಾಸ್ ಅವ್ರು ಮಾಡಿದಾಗ ನಮ್ಮ ಜೊತೆಲಿ ಬಂದವ್ರೆ. ಸರ್, ನಿನ್ನೆ ನಿಮ್ಮ ಅಭಿಮಾನದಿಂದ ನೀವು ಯಾವುದೇ ರಾಜಕೀಯ ಪಕ್ಷ ಇದ್ರೂ ಕೂಡ ನಿಮ್ಗೆ ಬಂದಿದ್ರು ಜನ. ಈಗ ನೀವು ಒಂದು ಪಕ್ಷಕ್ಕೆ ಬೆಂಬಲ ಕೊಟ್ಟರೆ ಈ ಜನ ಮತ್ತೆ ನಿಮ್ಮ ಜೊತೆ ಇರ್ತಾರೆ. ಯಾಕೆ ಬೆಂಬಲನೇ ಯಾಕೆ ಕೊಡಬೇಕು? ಅವರೇ ನಮಗೆ ಕೊಡಲಿ ಬಿಡಿ. ನಾನು ಯಾಕೆ ಅವ್ರು ಕೊಡಬೇಕು? ನಾವೇನು ಮುಟ್ಟಿರೋದು ದುಡಿಯೋಕ್ಕ? ನಾವೇ ಕತ್ತೆಗಳ? ನಮ್ಮಿಂದ ಉಪಯೋಗ ಪಡೆದಿರೋರು ಅವ್ರು ಬಂದು ದುಡಿಲಿ ಬಿಡಿ. ಅಂದರೆ ನೆಕ್ಸ್ಟ್ ನೀವು ಬೆಂಬಲ ಕೊಡಲ್ಲ? ಏನು ನಮ್ಮ ಕಾರ್ಯಕ್ರಮ ನನ್ನ ಬೆಂಬಲಿಗರು ಏನು ಹೇಳ್ತಾರೋ ಅದನ್ನು ಮಾಡ್ತೀನಿ. ಬೆಂಬಲನೂ ಕೊಡ್ಬೋದು, ಬೆಂಬಲನೂ ಕೇಳ್ಬೋದು. ಸರ್, ಎಲ್ಲ ಪಕ್ಷಗಳು ನೋಡಿದ್ದೇವೆ. ಈಗ ನಿಮ್ಮದೇ ಒಂದು ಸ್ವಂತ ಪಕ್ಷ ಕಟ್ಬೋದಲ್ಲ ಸರ್? ಅಷ್ಟು ಶಕ್ತಿ ನನಗಿಲ್ಲಲ್ವ? ಇದೆಯಲ್ಲ, ಪಡೆ ಇದೆಯಲ್ಲ, ಜನ ಇದ್ದಾರೆ. ಪಕ್ಷ ಕಟ್ಟೋ ಶಕ್ತಿ ನನಗಿಲ್ಲ, ಆಲೋಚನೆ ನನಗಿಲ್ಲ. ಸರ್, ನಿನ್ನೆ ಒಂದು ಬೆಳವಣಿಗೆ, ಕಾಂಗ್ರೆಸ್ ಕ್ಯಾಂಡಿಡೇಟ್ 2023 ಕ್ಯಾಂಡಿಡೇಟ್ ನಿಮ್ಮ ಮನೆಗೆ ಬಂದು ನಿಮ್ಮ ಬೆಂಬಲ ಕೋರಿದ್ದಾರೆ. ನನ್ನ ಆತ್ಮೀಯ ಸಹೋದರರವರು, ನನ್ನ ಸ್ನೇಹಿತರವರು. ತಪ್ಪೇನಿದೆ ಬಂದರೆ? ನನ್ನ ಮೇಲೆ ಗೌರವ ಇದೆ, ನನ್ನ ಮೇಲೆ ಅಭಿಮಾನ ಇದೆ, ಬಂದಿದ್ದಾರೆ. ನನ್ನ ಮೇಲೆ ಅಭಿಮಾನ ಇರೋರೆಲ್ಲರೂ ಬಂದಿದ್ದಾರೆ. ತಪ್ಪೇನಿದೆ? ಅಭಿಮಾನ ಇಲ್ಲದೆ ಇರೋರು ಬಂದಿಲ್ಲ. ಸರ್, ಅಂಥವ್ರದ್ದು ನೀವು ಸಹಾಯ ಮಾಡಿದ್ರಲ್ಲ, ನಿಮ್ಮ ಸಹಾಯ ಕೊಟ್ಟಿದ್ದಾರಲ್ಲ ಅವರು. ಯಾರು? ಈಗ ಬರ್ದೇ ಇರ್ತಾರೆ ನೋಡು. ಅದು ಹೇಳ್ತಾರೆ. ನಾನು ಅವ್ರ ಅವಕಾಶ ತೀರೋಯ್ತಲ್ವಾ? ಅವ್ರಿಗೆ ಏನು ಹೇಳಿತ್ತು ಸರ್? ನಾನು ಯಾಕೆ ಹೇಳಬೇಕು? ಜನನೇ ಹೇಳ್ತಾರೆ. ಸಮಯ ಬಂದಾಗ ಜನನೇ ಹೇಳ್ತಾರೆ. ನಾನು ಯಾಕೆ ಹೇಳಬೇಕು? ಸರ್, ಹಂಗಂದ್ರೆ ವಿವಿಧ ಪಕ್ಷಗಳು ಲೀಡರ್ಸ್ ಎಲ್ಲ ನಿಮ್ಮನ್ನ ಯೂಸ್ ಮಾಡ್ಕೊಂಡಿದ್ದಾರೆ, ನಿಮ್ಮನ್ನ ಏನು ಮಾಡಿ? ಹೌದು, ನಿಜಾನೇ. ಅದು ನಿಮಗೂ ಗೊತ್ತು, ನೀವು ಲೋಕಲ್ ಅವರೇ. ಸರ್, ಇನ್ನೊಂದು ಮುಂದುವರಿದ ಭಾಗವಾಗಿ ನಿನ್ನೆ ಕಾಂಗ್ರೆಸ್ ಪಕ್ಷಕ್ಕೆ ತಮಗೆ ಬಹಿರಂಗವಾಗಿ ಆಹ್ವಾನ. ಅವ್ರ ಅಭಿಮಾನ, ಅದು ಅವ್ರ ಅಭಿಮಾನ. ಅಂದರೆ ನೀವು ನಾನು ಯಾರು ತೀರ್ಮಾನ ತಗೋಬೇಕು? ನಾನು ಇದುವರೆಗೂ ರಾಜಕೀಯವಾಗಿ ನಾನು ತೀರ್ಮಾನ ತಗೊಳ್ಳೋವಾಗ ನನ್ನ ಹಿತೈಷಿ ಕೇಳಿದ್ರೆ ನಾನು ಯಾವತ್ತೂ ತೀರ್ಮಾನ ತಗೊಂಡಿಲ್ಲ. ಕೆಲವೊಂದು ಸಮಯದಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಒಂದು ತೀರ್ಮಾನ ತಗೊಳ್ಳೋಂಥ ಟೈಮಲ್ಲಿ ನನಗೆ ತುಂಬ ಆತ್ಮೀಯರಾಗಿರ್ತಕ್ಕಂಥವ್ರು ಕೆಲವ್ರಿಗೆ ಹೇಳಿದೆ, ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ, ನೀವು ಡಿಸಿಷನ್ ತಗೊಳ್ತಾ ಇದ್ದೀರಿ, ಯೋಚನೆ ಮಾಡಿ ಅಂತೇಳಿ. ಇಲ್ಲಣ್ಣ, ಇದೊಂದು ಸರಿ ಇಡೋಣ. ಸರಿ, ನಿಮ್ಮ ಇಷ್ಟ ಅಂದೇನಿಲ್ಲ. ನಾನೇ ತೀರ್ಮಾನ ಅಂತಲ್ಲ. ನೀವು ಹೇಳಿದ್ರೆ ನಿಮ್ಮ ದಾರಿಯಲ್ಲಿ ನಾನು ಬರ್ತೀನಿ. ಅವ್ರು ಹೇಳ್ದಂಗೆ ಹೋಗಿರೋದು ಲಾಸ್ಟ್ ಟೈಮ್ ನಾನು. ಸರ್, ಒಟ್ಟಾರೆ ಮುಂದಿನ ನಿಮ್ಮ ರಾಜಕೀಯ ನಡೆ ಯಾವ ರೀತಿ ಇರುತ್ತೆ ಸರ್? ಕಾದು ನೋಡಬೇಕು. ಇನ್ನು ತುಂಬ ದಿನ ಇದೆಯಲ್ಲ. ಸರ್, ರಾಜಕೀಯದಿಂದನೇ ನಾವು ಯಾರೂ ಜೀವನ ಮಾಡ್ತಾ ಇಲ್ಲ. ನಮ್ಮ ಹತ್ರ ಇರೋರೆಲ್ಲ ಕಷ್ಟಪಟ್ಟು ಅವರು ಸ್ವಂತ ಕೆಲಸ ಮಾಡ್ಕೊಂಡಿದ್ದಾರೆ. ನಮಗೆ ಶ್ರೀನಿವಾಸ ಇದ್ದಾರೆ, ಇವ್ರ ಹತ್ರ 300-400 ಜನ ಕೆಲಸ ಮಾಡ್ತಾರೆ. ಸುಮಾರು 300 ಜನಕ್ಕೆ ಊಟ ಕೊಡ್ತಾ ಇದ್ದಾರೆ, ಕುಟುಂಬಗಳಿಗೆ. ಜನಕ್ಕಲ್ಲ, 300-400 ಕುಟುಂಬಗಳಿಗೆ ಊಟ ಕೊಡ್ತಾ ಇದ್ದಾರೆ ಅವ್ರ ಹತ್ರ. ಅವ್ರದ್ದೊಂದು ಗಾರ್ಮೆಂಟ್ಸ್ ಇದೆ, ಎಕ್ಸ್ಪೋರ್ಟ್ ಕಂಪ್ನಿ ಇದೆ, ಎಲ್ಲ. ಈ ಮುಳಬಾಲ್ ತಾಲೂಕು ಅಂದರೆ ಒಂದು 50 to 60 ಮೆಂಬರ್ಸ್ ಅಲ್ಲಿದ್ದಾರೆ. ಸರ್, ನಿಮ್ಮ ರಾಜಕೀಯದಿಂದ ನಾವು ಬದುಕ್ತಾ ಇಲ್ಲ ಅಂತೀವಿ. ನಿಮ್ಮನ್ನು ನಂಬಿಕೊಂಡು ಬದುಕೋರೆ. ಅವರು ರಾಜಕೀಯದಿಂದ ಬದುಕ್ತಾ ಇಲ್ಲ. ಅವರು ಎಲ್ಲ ಸ್ವಂತ ಇದರಿಂದ ಬದುಕ್ತಾ. ಯಾವ ರಾಜಕೀಯ ಯಾವ ಅನ್ನೋದನ್ನ ಒಂದು ಪೈಸೆ ಆಕ್ಸೆಸ್ ಇಲ್ಲ, ಯಾವನಿಂದ ಒಂದು ಪೈಸೆಗೋಸ್ಕರ ಕೈ ಒಡ್ಡಿಲ್ಲ. ಈಗ ನೀವು ರಾಜಕೀಯ ಬರ್ಬೇಕಂತ ರಾಜಕೀಯ ಬಿಟ್ಟು ಹೋಗಿಲ್ವಲ್ಲ. ನೀವು ಬರಬೇಕು, ನೀವು ರಾಜಕೀಯವಾಗಿ ಬಿಟ್ಟು ನಾಯಕರಾಗಬೇಕು ಅಂದಿದ್ದೀವಿ. ಅದೇ ಹೇಳ್ತಾ ಇರೋದು ನಾನು. ಸಮಯ ಬಂದಾಗ ಯೋಚನೆ ಮಾಡ. ಮಾಡಬಾರ್ದು. ಇಲ್ಲ ಒಬ್ರು ಸಪೋರ್ಟ್ ಮಾಡಬೇಕಾ, ಇಲ್ಲ ಅವ್ರು ಸಪೋರ್ಟ್ ತಗೋಬೇಕಾ ಅನ್ನೋದು ಸಮಯ ಇದೆಯಲ್ಲ. ಎರಡನೇದು ಮಾಡ್ಬೋದಲ್ಲ ನೀವು? ನೋಡೋಣ, ಅವಕಾಶ ಬಂದರೆ ನೋಡೋಣ. ನಿಮ್ಮಂಥವರೆಲ್ಲ ಸಹಕಾರ ಸಿಕ್ಕಿದ್ರೆ ಯೋಚನೆ ಮಾಡೋಣ, ತಪ್ಪೇನಿದೆ? ಇವಾಗ ಎರಡನೇದು ನೀವು ತಗೋಬೋದಲ್ಲ ಅವ್ರ ಹತ್ರ? ಅಲ್ಲ, ನಿಮ್ಮಂಥವ್ರೆಲ್ಲರೂ ಸಹಕಾರ ಸಿಕ್ಕಿದ್ರೆ ನೋಡಿ ಯೋಚನೆ ಮಾಡೋಣ, ತಪ್ಪೇನಿದೆ? ಈಗ ನೀವು ಗ್ರಾಮ ಪಂಚಾಯತಿಂದ ಹಿಡಿದು ಎಂಟುವರೆಗೂ ಗೆಲ್ಲಿಸ್ತೀರಾ, ಇಲ್ಲ ಮಾಡ್ತೀರಾ, ಬಟ್ ನಿಮ್ಗೆ ಯಾವುದು ಸ್ಥಾನಮಾನ ಕೊಡಲ್ಲ ಯಾವ ಪಕ್ಷದಲ್ಲಿ. ಗೆಲ್ಲಿಸ್ದವನೇ ಇರಲ್ಲ, ಸ್ಥಾನಮಾನ ಕೊಡೋದಲ್ಲ. ಗೆಲ್ಲೋ ತನಕ ಕಾಲು ಇಡ್ತಾರೆ, ಕೈ ಹಿಡ್ಕೊಳ್ತಾರೆ, ನಮ್ಮ ಗುರುಗಳು ಅಂತಾರೆ, ದೇವರು ಅಂತಾರೆ. ನೀನು ಸಪೋರ್ಟ್ ಮಾಡದೇ ಇದ್ರೆ ನಾನು ಸೂಸೈಡ್ ಮಾಡ್ಕೊಳ್ತೀನಿ, ನಾನು ಸತ್ತೋಗ್ತೀನಿ, ನನಗೆ ಇಷ್ಟು % ಶುಗರ್ ಇದೆ, ನಾನು ಬದುಕೋದೇ ಇಲ್ಲ, ನಾನು ರೂಢರು ಬರೋದೇ ಇಲ್ಲ ಅಂತ ಕೂಡ ಹೇಳ್ತಾರೆ. ಅರ್ಥ ಆಯ್ತಾ? ಗೆದ್ದ ಮೇಲೆ ಅದೆಲ್ಲ ಬರ್ತೋಗಿರ್ತಾರೆ. ಏನು ಮಾಡೋದು? ಅವಕಾಶ ಕೊಡೋದಲ್ಲ, ವಿಶ್ವಾಸನೇ ಇರಲ್ಲ. ಹೌದು, ಅಧಿಕಾರ ಬರೋವರೆಗೂ ದೇವಸ್ಥಾನಗಳಲ್ಲಿ ಬಂದು, ಅಣ್ಣ ನಾನು ಸತ್ತೋಗ್ತೀನಿ, ನನಗಿಷ್ಟು ಶುಗರ್ ಇದೆ, ನಾನು ಬದುಕಲ್ಲ, ನಾನು ಯಾರು ತಪ್ಪು ಮಾಡಲ್ವಾ, ತಪ್ಪು ಮಾಡದೆ ತಿದ್ಕೊಳ್ಳೋಕೆ ಅವಕಾಶ ಕೊಡಲ್ವಾ,
ಯಾರೂ ತಪ್ಪು ಮಾಡಿಲ್ಲ ಅಣ್ಣ, ನಿಮ್ಮ ಕಾಲು ಹಿಡ್ಕೊಳ್ತೀರಲ್ಲ ಅಂತ ಕೂಡ ಹೇಳ್ತಾರೆ. ನಮ್ಮ ಮನಸ್ಸು ಏನೋ ಒಂಥರ ಕರ್ಗೋಗ್ತಾ ಇದೆಯೋ ಇನ್ನೂ ಸತ್ತೋಗ್ತಾನಪ್ಪ, ಯಾಕಪ್ಪ ಈ ಅಧಿಕಾರದಿಂದ ಸತ್ತೋಗ್ತಾ ಇದ್ದೀವಿ, ನಮ್ಮ ಮನಸ್ಸು ಸ್ವಲ್ಪ ವೀಕ್, ಅದರಲ್ಲಿ ನಾವು ಕರ್ಗೋಗಿರ್ತೀವಿ, ಏನು ಮಾಡೋದು. ಸರ್ ಅವ್ರ ಬಗ್ಗೆ ಇಷ್ಟೆಲ್ಲ ಹೇಳಿದ್ರಲ್ಲ ಸರ್, ಅಂತ ವ್ಯಕ್ತಿ ಯಾರು ಸರ್? ಆ ವ್ಯಕ್ತಿ ಯಾರು ಸರ್? ಅಂಥ ವ್ಯಕ್ತಿಗಳು ಜಾಸ್ತಿ ಇದ್ದಾರೆ. ಒಬ್ಬರು ಅಂತ ಯಾಕೆ ಹೇಳಿ, ಅದ್ರಲ್ಲಿ ಒಬ್ರು ಅಂದ್ರೆ ಹೇಳಿ ಸರ್. ಒಬ್ಬರ ಹೆಸರು ಯಾಕೆ ಹೇಳ್ಬೇಕು, ಜಾಸ್ತಿ ಇದ್ದಾರೆ ಅಂತೇಳಿ. ನಿಮಗೂ ಗೊತ್ತಲ್ಲ, ಲೋಕಲ್ ಇರಿ ನಿಮಗೆ ಗೊತ್ತಲ್ವಾ, ನೀವೇ ಸುಮಾರು ಸರಿ ನನ್ನ ಎಲೆಕ್ಷನ್ ನನ್ನ ಜೊತೆ ನೀವು ಜೊತೆ ತಿರುಗಾಡಿದಿರಲ್ಲ, ನಿಮ್ಗೆ ಗೊತ್ತಲ್ವ ಯಾರು ಅಂತ. ಹೇಳಿ ಸರ್ ಯಾರು ಅಂತ. ನೀವೇ ಯೋಚನೆ ಮಾಡಿ ಯಾರು ಇರ್ಬೋದು ಅಂತ. ಇಲ್ಲ ಸರ್ ನನ್ಗೆ ಗೊತ್ತಿಲ್ಲ. ಗೊತ್ತು ನಿಮಗೆ, ಗೊತ್ತಿಲ್ಲ, ನೀವು ಸುಳ್ಳು ಗೊತ್ತಿಲ್ಲ ಸುಳ್ಳು ಹೇಳಿದ್ರೆ ಯಾರು ಹೇಳಲ್ಲ. ಸುಳ್ಳು ಇಷ್ಟೊಂದು ಹೇಳ್ತಾ ಇದ್ದಾರೆ. ಇಷ್ಟೊಂದು ನೋಡಿ, ಗೊತ್ತಿಲ್ಲ ಅಂತ ನೀವು ಹೇಳಿದ್ರೆ ನೀವು ಸುಳ್ಳು ಹೇಳಿದಾಗ ನಾನು ಸುಳ್ಳು ಹೇಳ್ತೀನಿ. ಈಗ ಪ್ರತಿಯೊಂದು ಚುನಾವಣೆಯಲ್ಲಿ ನೀವು ಸಪೋರ್ಟ್ ಮಾಡ್ಕೊಂಡಿದ್ದೀರಿ ಎಲ್ರಿಗೂ. ಹೌದಪ್ಪ, ಹೇಳ್ತೀರಲ್ವಾ, ಚುನಾವಣೆಯಲ್ಲಿ ನನ್ನ ಅವಶ್ಯಕತೆ ಇತ್ತು, ಅವ್ರು ನನ್ನ ಸಪೋರ್ಟ್ ತಗೊಂಡಿದ್ದಾರೆ. ಅವ್ರ ಕೆಲಸ ಮುಗೀತು, ದಡ ಸೇರ್ಕೊಂಡಿದ್ದಾರೆ, ಈಗ ಬೇಡ ಅಂದ್ಕೊಂಡಿದ್ದಾರೆ. ಈಗ ಅಂತಂತವ್ರೆಲ್ಲ ಸೆಂಟ್ರಲ್ ಅಲ್ಲಿ ಸ್ಟೇಟ್ ಅಲ್ಲಿ ಮಿನಿಸ್ಟರ್ ಆಗಿದ್ದಾರೆ, ಕೆಲವ್ರನ್ನ ಬೆಳಿಬೇಕಂತ ಅವ್ರ ಅದೃಷ್ಟ, ಪಾಪ ಅವ್ರು ಆಗಿರ್ತಾರೆ. ಬೇರು ನೀವು ಹೇಳ್ದಂಗೆ ಸ್ಟಾರ್ಟಿಂಗಿಂದ ನೀವು ಬೆಂಬಲ ಕೊಟ್ಕೊಂಡು ಗೆಲ್ಸ್ಕೊಂಡು ಬರ್ತಾ ಇದ್ದೀರಾ. ಈಗ ನೀವು ಎಲೆಕ್ಷನ್ ಕೆಲವರು ಫೇಸ್ ಮಾಡಿದ್ದೀರಾ, ಆಗ ಅವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರಾ? ಹೌದು ಹೌದು, ನಾನು ಹೇಳ್ತಾ ಇರೋದಂದರೆ ನನಗಿಂತ ಜಾಸ್ತಿ ತಮಗೆ ಮೀಡಿಯಾದವ್ರು ಗೊತ್ತಾಗ, ನಾನು ಇಲ್ಲಿರ್ತಕ್ಕಂಥ ಎಲ್ಲ ಫೇಸ್ಗಳು ನನಗೆ ಐಡೆಂಟಿಫೈ ಫೇಸೇ. ನಿಮ್ಮನ್ನೆಲ್ಲ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀನಿ, ಎಲ್ಲ ಕಡೆ ನೋಡ್ತಿರ್ತೀನಿ, ನಿಮ್ಮ ನ್ಯೂಸ್ಗಳೆಲ್ಲ ನೋಡ್ತೀನಿ. ನನಗಿಂತ ಜಾಸ್ತಿ ಮಾಹಿತಿ ನಿಮ್ಮ ಹತ್ರ ಇರ್ತದೆ. ನಾನು ಯಾಕೆ ಈಗ ನಾನು ಹೇಳ್ತಾ ಇರೋದು, ನಾನು ಕೃತಜ್ಞತೆ ಸಲ್ಲಿಸೋದಕ್ಕೆ ನಾನು ಸೇರಿದ್ದೀನಿ. ನಾನೊಬ್ಬರ ಬಗ್ಗೆ ಕಾಮೆಂಟ್, ಒಬ್ಬರ ಹೆಸರಲ್ಲಿ ಕಾಮೆಂಟ್ ಮಾಡೋಂಥ ಅವಕಾಶ ಬಂದಾಗ, ಸಮಯ ಬಂದಾಗ ಹೇಳ್ತೀನಿ ಅವ್ರು ಏನೇನು ಮಾಡಿದ್ದಾರೆ. ನಾನು ಒಂದು ಸ್ಪೂನಲ್ಲಿ ಒಂದು ತಿಂಗಳು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟ ತಿನ್ನಿಸಿದ್ದೀನಿ ಸ್ಪೂನಲ್ಲಿ. ನಾನು ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ಹೋಗ್ಬಿಟ್ರೆ, ಟಿಫನ್ ಮಾಡಿಬಿಟ್ಟು ಮನೆ ಅಲ್ಲಿಗೆ ಹೋದರೆ ಅವ್ನು ಊಟ ಮಾಡಲ್ಲ, ಅವ್ನು ಏನು ಹೆಚ್ಚು ಕಡಿಮೆ ಆಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಮಧ್ಯಾಹ್ನ ಊಟ ತಿನ್ನಿಸ್ಬಿಟ್ಟು ಮತ್ತೆ ರಾತ್ರಿ ಬಂದ ಮನೆಗೆ ಊಟ ಮಾಡಿ ಮಲಗಿದ್ದೀನಿ. ಅವನು ಕೂಡ ನಾನು ಪ್ರೇ ಮಾಡ್ತಾನೆ. ಯಾವನ್ನು ನನಗೆ ಮೋಸ ಮಾಡಿದವನು ಯಾವನ್ನು ಉದ್ಧಾರ ಆಗೋಕ್ಕಾಗಲ್ಲ. ನಾನು ದೇವ್ರು ನಂಬಿದ್ದೀನಿ, ನಾನು ಹಿತೈಷಿ ನಂಬಿದ್ದೀನಿ, ಅವ್ನು ಯಾವನು ಉದ್ಧಾರ ಆಗಲ್ಲ. ನಾನು ನಂಬಿದ್ದೀನಿ ಅದು ನನಗೆ ಆ ಕಾನ್ಫಿಡೆನ್ಸ್ ಇದೆ, ಅವ್ನು ಉದ್ಧಾರ ಆಗೋದೇ ಇಲ್ಲ. ಯಾರು ಸರ್, MLA ನಾ ಡೆಪ್ಟಿನ ಸರ್? ಎಲ್ಲರೂ ಆಗ್ಬೋದು, ಅದರಲ್ಲಿ ಎಲ್ಲರೂ ಸೇರ್ಬೋದು. ಯಾರ್ಯಾರಿಗೆ ಅನುಭವಿಸ್ತಾರೆ, ಯಾರ್ಯಾರ ಕೆಲಸ ಮಾಡಿದ್ರೆ ಎಲ್ರಿಗೂ ಆಗ್ತದೆ. ಯಾರು ಮಾಡಿದರೆ ಅವ್ರಿಗೆ ಹಾಗೆ ಆಗ್ತದೆ. ಸರ್, ಈಗ ನಿಮ್ಮ ಅಭಿಮಾನಿಗಳು, ನಿಮ್ಮ ಹಿತೈಷಿಗಳು ನಿಮ್ಮನ್ನು ತಾಲೂಕಲ್ಲಿ ಕಿಂಗ್ ಮೇಕರ್ ಅಲ್ಲ, ಹೌದು, ಬರೀ ಕಿಂಗ್ ಮೇಕರ್ ಆಗಿ ಇರ್ತೀರಾ ಅಥವಾ ನಿಮ್ಮ ಅಭಿಮಾನಿಗಳ ಕೂಗಿದೆ ಈಗ? ಇಷ್ಟು ದಿವಸ ನನ್ನ ಅಭಿಮಾನಿ ಕಿಂಗ್ ಮೇಕರ್ ಅಂದ್ಕೊಂಡೆ ಬಂದಿದ್ದಾರೆ. ಬಹುಶಃ ಅವ್ರು ಕಿಂಗ್ ಮಾಡಬೇಕು ಅಂತಂದ್ರೆ ಹೋಗೋಣ, ತಪ್ಪೇನಿದೆ. ನಿಮಗೆ ಒಳ್ಳೆ ಸ್ಥಾನ ಸಿಗಬೇಕಂತ ತುಂಬಾ ಆಸೆ ಇದೆ. ಹೌದು, ಟ್ರೈ ಮಾಡೋಣ, ತಪ್ಪೇನಿದೆ. ನಿನ್ನೆ ಒಂದು ವಿಷಯ ಸರ್, ಎಲ್ಲರೂ ಹೂನಾರ್ ಹಾಕಿದ್ರು, ಟೋಪಿ ಮಾತ್ರ ಇಟ್ಕೊಳ್ಳಿಲ್ಲ. ಕಾರಣ ಏನು ಸರ್? ಟೋಪಿ ಇಟ್ಕೊಳಕ್ಕೆ ಆಗಲಿಲ್ಲ ಅಂದರೆ ಕೂದಲು ಟೋಪಿ ಹಾಕೊಂಡು ಕೂದಲು ಸೈಡ್ಗೆ ಹೋಗ್ಬಿಡ್ತಾ ಇದೆ, ಒಂದೇ ವಿಷಯ ಉದ್ದೇಶ. ಈಗ ಹೊಡಿಬೇಕಾದ್ರೆ 4 ಟೋಪಿ ಹಾಕ್ಕೊಳ್ತೀವಿ. ಕೂದಲು ಏನಾಗ್ತದೆ, ಕೂದಲು ಇರೋದೇ ಕಡಿಮೆ, ಅಕ್ಸೆಪ್ಟ್ ಮಾಡಿರ್ತೀವಿ ತಲೆಗೆ ಇರೋ ಕೂದಲನ್ನ. ನೆಕ್ಸ್ಟ್ ತೆಗೆದು ಜಾಸ್ತಿ ಕೂದಲು, ಅದು ಏನು ಲಾಜಿಕ್ ಅಂತ ಹೇಳಿದ್ರೆ ಅಂದ್ರೆ ಎಲ್ಲರೂ ನಿಮ್ಗೆ ಟೋಪಿ ಹಾಕಿದ್ದಾರೆ. ಟೋಪಿ ಹಾಕೋದಲ್ಲ, ರಾಜನಾದ ಮೇಲೆ ನಾನು ಟೋಪಿ ಇದು ಪೇಟ ಹೊಡಿತೀನಿ. ಆ ಉದ್ದೇಶ ನನಗಿರಲಿಲ್ಲ. ನನಗೆ ಯಾರು ಟೋಪಿ ಹಾಕೋಕ್ಕಾಗಲ್ಲ. ನನ್ನ ದೇವ್ರು ಎಲ್ಲ ಅನುಕೂಲಗಳು ಕೊಟ್ಟಿದ್ದಾರೆ. ನನ್ನ ಹಿಂದೆ ನನ್ನ ನಂಬಿದವರು, ನನ್ನ ಪ್ರಾಣಕ್ಕೆ ಪ್ರಾಣ ಕೊಡುವಂಥ ಜನ, ಎಲ್ಲ ರೀತಿ ಜನನೇ ನನ್ನ ಹತ್ರ ಇದ್ದಾರೆ. ನನಗೆ ಯಾರು ಟೋಪಿ ಹಾಕೋಕ್ಕಾಗಲ್ಲ. ಸಮಯಕ್ಕೆ ಸ್ವಲ್ಪ ಮೋಸ ಮಾಡ್ಬೋದು. ಅವ್ರ ತಲೆಗೆ ನನ್ನನ್ನು ಕಳ್ಕೊಳ್ಳೋದ್ರಿಂದ ಅವ್ರು ಟೋಪಿ ಹಾಕ್ಕೊಳ್ತಾರೆ ಹೊರತು ನನಗೆ ಟೋಪಿ ಹಾಕೋಕ್ಕಾಗಲ್ಲ. ಅವ್ರಿಗೆ ನಷ್ಟ ಇರ್ತಾ ಇದೆ ಹೊರತು ಅದರಿಂದ ನನಗೆ ನಷ್ಟ ಆಗಲ್ಲ. ಮರ್ತಿರ್ಬೋದು. ಒಂದು ವಿಷಯ ಹೇಳ್ತೀನಿ, ತಿಳ್ಕೊಳ್ಳಿ, ಅದು ಯಾರೇ ಆಗಿರಲಿ, ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದವನ್ನ ಮರೆಯೋನು ಅವನು ಹೊಟ್ಟೆಗೆ ಅನ್ನ ತಿನ್ನೋನಲ್ಲ, ಮಣ್ಣು ತಿನ್ನೋನಿಗೆ ಆ ಬುದ್ಧಿ ಬರ್ತದೆ. ಒಂದು ಯಾರೇ ಕಷ್ಟದಲ್ಲಿ ಸಹಾಯ ಮಾಡಿದಾಗ ಅವನು ಇಟ್ಕೋಬೇಕಪ್ಪ, ಅವ್ನು ಇಂಥ ಕಷ್ಟದಲ್ಲಿ ನಾನು ಸಹಾಯ ಮಾಡಿದ್ದಾನೆ, ಅವನಿಗೆ ಋಣ ಇರಬೇಕು. ನಾನು ಅವ್ನು ಒಳ್ಳೇದು ಮಾಡದೇ ಇದ್ದರೆ ಹೋಗಲಿ, ಕೆಟ್ಟದ್ದಂತೂ ಮಾಡೋಕ್ಕೆ ಬಯಸಬಾರ್ದು ಅನ್ನೋದು ನಾನು ಆ ರೀತಿ ಬೆಳ್ಕೊಂಡು ಬಂದಿದ್ದೀನಿ, ಆ ರೀತಿ ಇದ್ದೀನಿ. ನನ್ನ ಜೀವಮಾನದಲ್ಲಿ, ನನ್ನ ಲೈಫಲ್ಲಿ ನಾನು ನಂಬಿದವ್ರು ನಾನು ಯಾರಿಗೂ ಮೋಸ ಮಾಡಿಲ್ಲ, ತೊಂದರೆ ಮಾಡೋದು ಇಲ್ಲ. ನಾನು ಬೆಳ್ಕೊಂಡು ಬಂದಿರೋದು ಅದೇ ರೀತಿಯೇ, ನಮ್ಮನ್ನು ನಾನು ಬೆಳೆಸಿರೋದು ನಮ್ಮ ಮನೆಯವರು ಅದೇ ರೀತಿ, ನಮ್ಮ ಹುಡುಗರಿಗೂ ನಾನು ಅದೇ ಹೇಳೋದು. ಸರ್
ಮುಳಬಾಲ್ ತಾಲೂಕಲ್ಲಿ ಬಹುತೇಕ ಜನ ಹೇಳ್ತಾರೆ ಕಲ್ಪಲ್ ಪ್ರಕಾಶ್ ಕೂಡ ಅವರು ಅಹಿಂದ ನಾಯಕ ಅಂತ ಕರೀತಾರೆ. ಒಂದು ಸಮುದಾಯಕ್ಕೆ ಒಂದು ಜಾತಿಗೆ ನಾಯಕ ಅಂತ ಅನ್ಸ್ಕೊಳ್ಳೋದಿಲ್ಲ, ಅಹಿಂದ ನಾಯಕ ಅಂತ ಕರ್ಸ್ಕೊಳ್ಳೋದ್ರಿಂದ ನಿಮ್ಮ ಶ್ರಮ ಅಥವಾ ನಾನು ಅಹಿಂದ ನಾಯಕ ಅಂತ ಹೇಳೋದಕ್ಕಿಂತ ನನ್ನ ಹಿತೈಷಿಗಳಿಗೆ ನಾಯಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಯಾವುದೇ ಸಮುದಾಯದವರಾಗಲಿ ನನ್ನ ಹಿತೈಷಿಗಳು ನನ್ನ ಅಭಿಮಾನಿಗಳು ನಾಯಕ ಅಂತ ನಾನು ಹೇಳ್ಕೊಡ್ತೀನಿ. ನನ್ನ ಅಹಿಂದ ನಾಯಕ ಅಂತ ಹೇಳ್ಕೊಡೋದಕ್ಕೆ ನಾನು ಬೇರೆ ಸಮುದಾಯದವ್ರು ಯಾರಿಗೂ ನನಗೆ ವಿರೋಧಿಲ್ಲ. ಇಲ್ಲಿ ಸುರ ಕುಳಿತಿರೋರು ಎಲ್ಲ ಸಮುದಾಯದವರು, ಬರೀ ಅಹಿಂದದವರು ಇದ್ದಾರೆ, ಇಲ್ಲಿ ಎಲ್ಲ ಸಮುದಾಯದವರು ಇದ್ದಾರೆ. ನೀವು ಗೆಲ್ಸಿರೋದು ಬಿಟ್ಟು ನಿಮ್ಮ ಜೊತೆ ಕೆಲವರು ಆತ್ಮ ಸ್ನೇಹಿತರು ಇಲ್ಲ, ಅವರು ನಿಮ್ಮ ಜೊತೆ ಬಿಟ್ಟು ಹೋಗಿದ್ದಾರೆ. ಏನೋ ಪಾಪ ಗೊತ್ತಿಲ್ಲ, ಅವ್ರಿಗಿನ್ನ ಒಳ್ಳೆ ಸ್ಥಾನಮಾನ ಸಿಗ್ತಾರೆ ಅಂತ ಹೋಗಿದ್ದಾರೋ, ಇಲ್ಲ ನನ್ನ ಅವಶ್ಯಕತೆ ಇಲ್ಲ ಅಂತ ಹೋಗಿದ್ದಾರೋ ಗೊತ್ತಿಲ್ಲ. ಅವ್ರ ದೇವ್ರು ಒಳ್ಳೆ ಮಾಡಿ ಅವ್ರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಕೇಳ್ಕೊಳ್ತೀವಿ ಅಷ್ಟೇ. ಅವ್ರ ದೇವ್ರು ಒಳ್ಳೆ ಬುದ್ಧಿ ಕೊಡಲಿ ಅಷ್ಟು ಹೇಳ್ತೀವಿ. ನಾನು ಒಂದು ಹೇಳ್ತೀನಿ, ನಾನು ತಪ್ಪು ಮಾಡಿದ್ರು ತಪ್ಪೆ, ನನ್ನ ಜೊತೆಯಲ್ಲಿರೋರು ತಪ್ಪು ಮಾಡಿದ್ರು ತಪ್ಪೆ, ಯಾರು ತಪ್ಪು ಮಾಡಿದ್ರು ತಪ್ಪೆ. ಒಬ್ಬ ಬಡವನಿಗಾಗಲಿ ಇನ್ನೊಬ್ಬನಿಗಾಗಲಿ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡಬಾರ್ದು. ಯಾರ್ಯಾರು ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ತೊಂದರೆ ಮಾಡಬೇಕು ಅಂತ ಹೋಗಿದ್ದಾರೆ ಆ ಏರಿಯಾದಲ್ಲಿ ಆ ಲೋಕಲಲ್ಲಿ ನೀವು ಕೂಡಿಸ್ಬಿಟ್ಟು ಕುಸರ್ಬಾರ್ದು. ಅಲ್ಲಿ ಕೂಡಿಸ್ಬಿಟ್ಟು ಅಮಾಯಕರಿದ್ದಾರೆ ಜನ, ನೀವು ಹೆಂಗೆ ಇಂಟ್ರೂ ಮಾಡಬೇಕು ಅಂತ ಹೇಳಿದ್ರೆ ಲೋಕಲಲ್ಲಿ ಹೋಗಿ ಯಾರ್ಯಾರು ಯೋಗ್ಯತೆ ಏನು ಅಂತ ಕೇಳಿ, ಏನಪ್ಪ ಇಂಥ ಲೀಡ್ರ್ ಇದ್ದಾರಲ್ಲ ಪರ್ಸ್ನಲ್ಲಾಗಿ ಕೇಳಿ, ಇಂಥವ್ರು ಇದ್ದಾರಲ್ಲ ಇದರಿಂದ ನಿಮ್ಗೆ ಏನೇನು ಅನುಕೂಲಗಳಾಗಿದೆ, ಇಲ್ಲ ಏನೇನು ತೊಂದರೆಗಳಾಗಿದೆ, ಏನೇನು ತೊಂದರೆಗಳಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಕುಳಿತುಕೊಳ್ಳಿ. ಇದನ್ನು ಒಂದು ಇಂಟರ್ನಲ್ ಒಂದು ಟೀಮ್ ಕೆಲಸ ಮಾಡಿ. ಮೀಡಿಯಾದವರು ಎಷ್ಟು ಜನ ಸಫರ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಸಮಯ ಬಂದಾಗ ವೇದಿಕೆ ಸಿಕ್ಕಿದಾಗ ಅದೇ ಸ್ಪಾಟಲ್ಲಿ ಅದೇ ಜಾಗದಲ್ಲಿ ಅವ್ರ ಏರಿಯಾದಲ್ಲೇ ಹೇಳ್ತೀನಿ ನಾನು. ಎಲೆಕ್ಷನ್ ಟೈಮಲ್ಲಿ ಒಬ್ಬ ಮುಸ್ಲಿಂ ಮುತವಲ್ಲಿ ಇದ್ದಾನೆ ಬೈಪಲ್ಲಿಯಲ್ಲಿ, ಆತನ ಹೋಗ್ಬಿಟ್ಟು ಕೇಳಿ ಮುತವಲ್ಲಿನ, ಏನಪ್ಪ ನಿನ್ನ ಕತೆ, ಏನೆಲ್ಲೆಲ್ಲ ಅನ್ಯಾಯ ಆಗಿದೆ, ಏನೇನಾಗಿದೆಯಾ, ನಿಮ್ಮ ಮನೆ ಬೀದಿಗೆ ಬಂದಿದೆಯಲ್ಲ ಏನಾಯಿತು ಅಂತ ಕೇಳಿ ಅವ್ರನ್ನ ಪರ್ಸ್ನಲ್ ಹೋಗ್ಬಿಟ್ಟು ಕೇಳಿ. ಕ್ಯಾಮ್ರಾ ತಗೊಂಡು ಹೋಗಬೇಡ, ನಿಮ್ಮ ಆತ್ಮಸಾಕ್ಷಿ ಹೋಗ್ಬಿಟ್ಟು ಕೇಳಿ. ಈ ರೀತಿ ಸುಮಾರು ಜನ ಇದ್ದಾರೆ ಕೇಳಿ. ಹೊಟ್ಟೆಗೆ ಅನ್ನ ಕೊಡ್ತಾ ಇರೋರು ಯಾರು, ತಿನ್ನೋ ಅನ್ನ ಕಿತ್ಕೊಳ್ತಾ ಇರೋರು ಯಾರು ಅಂತ ಹೇಳ್ಬಿಟ್ಟು ಅಲ್ಲಿ ಕೇಳಿ. ಚುನಾವಣೆಗಳು ಬಂದಾಗ ಅವಕಾಶ ಬರ್ತದೆ ಅಂತ ಹೇಳ್ಬಿಟ್ಟು ಎಲ್ಲರನ್ನು ತಪ್ಕೊಳ್ಳೋದಲ್ಲ. ಅವಕಾಶ ಇಲ್ಲದೆ ಇರೋವಾಗ, ಅವನು ಕಷ್ಟದಲ್ಲಿರೋವಾಗ ಆವಾಗ ದಬ್ಬಿಕೊಂಡ್ರೆ ಅವನು ನಿಜವಾದ ಮನುಷ್ಯತ್ವ ಇರೋದು ಮನುಷ್ಯ. ಸರ್ ನಿಮ್ಮ ಆತ್ಮೀಯ ಸ್ನೇಹ ನಿಮ್ಮ ಊಟ ಬರಲಿಲ್ವಲ್ಲ ಸರ್? ಯಾರು ಅವ್ರು? ಯಾರು ನಿಮ್ಮ ಸ್ನೇಹಿತರು? ಅವ್ರು ಲೀಡ್ರು, ಪಕ್ಷದಲ್ಲಿ ಒಂದು ದೊಡ್ಡ ಲೀಡ್ರು. ಪೋಸ್ಟ್ ಆಗಲಿ ಹಾಂ ನಿಮ್ಮ ಸ್ನೇಹಿತರು ಹೌದು, ಬರ್ಬೋದಲ್ವ? ಅವರೇ ಕೇಳಬೇಕಾಗಿತ್ತು ಯಾಕೆ ಬರಲಿಲ್ಲ ಅಂತ. ಅವ್ರಿಗೆ ನಾನು ಯಾರಿಗೂ ಹೇಳಿಲ್ಲ, ನಾನು ಹೇಳ್ತೀನಿ, ನಾನು ಯಾರಿಗೂ ಕರೆದಿಲ್ಲ, ನಾನು ಯಾರಿಗೂ ಕರೆದಿಲ್ಲ ಬನ್ನಿ ಅಂತ. ವಾಲಂಟ್ರಿಯಾಗಿ ಬಂದಿರೋದೆಲ್ಲ. ಬರ್ಬೋದಾಗಿತ್ತು, ಅವ್ರು ಬರಬೇಕು ಅಂತಿದ್ದೆ ಬರ್ಬೋದಾಗಿತ್ತು. ಇನ್ನೊಂದು ಗೊತ್ತಾ ನಿಮಗೆ, ಅವ್ನ ಜೀವಮಾನದಲ್ಲಿ ಅವ್ನು ನನ್ನ ಬರ್ತ್ಡೇಗೆ ಬಂದೇ ಇಲ್ಲ. ಅವನ ಜೀವಮಾನ ಅದೇ ಹೇಳ್ತಾ ಇರೋದು, ಬಂದೇ ಇಲ್ಲ. ಬಂದಿದ್ದಾನೆ ಅವನು, ಯಾಕಂದರೆ ಅವ್ನಿಗೆ ಅವಕಾಶ ಬೇಕಾದಾಗ. ಅವ್ನು ನನ್ನ ಜೀವಮಾನದಲ್ಲಿ ಒಂದು ಹೂವನ್ನು ಕೊಟ್ಟಿಲ್ಲ ನನ್ನ ಬರ್ತ್ಡೇಗೆ ಇದುವರೆಗೂ. ಸರ್, ಅಧಿಕಾರಕ್ಕಿಂತ ನಾಯಕತ್ವ, ಪ್ರೀತಿ, ವಿಶ್ವಾಸಕ್ಕೆ ಬಲ ಇದೆ ಅನ್ನೋದಕ್ಕೆ ನಿನ್ನೆ ಒಂದು ಕಾರ್ಯಕ್ರಮ ಸಾಗಿಸಿದ್ದಾರೆ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಏನು? ನನಗೇನು ಅಧಿಕಾರ ಇದೆ? ಅಧಿಕಾರಕ್ಕೆ ಯಾಕೆ ಬಂದರು? ಅದೇ ಅಧಿಕಾರ ಯಾಕೆ ಬಂದರು ಅದನ್ನು ಹಾಕಿ. ನೀವು ಎಲ್ಲ ಪೊಲಿಟಿಷಿಯನ್ಸ್ದು ಮೀಟಿಂಗಿಗೆ ಹೋಗಿರ್ತೀರಿ, ಪೊಲಿಟಿಷಿಯನ್ಸ್ ಎಲ್ಲರ ಮೀಟಿಂಗ್ಗೂ ಹೋಗ್ತೀರಿ. ನಾನು ಪಂಚಾಯತ್ಗಳಿಗೆ ಟಾರ್ಗೆಟ್ ಮಾಡಿ ಇಷ್ಟು ಜನ ಕರ್ಕೊಂಡು ಬರಬೇಕು, ಇಂಥವ್ರು ಕರ್ಕೊಂಡು ಬರಬೇಕು, ಇಷ್ಟು ಜನ ಸೇರಬೇಕು ಅಂತ ನಾನು ಯಾರಿಗೂ ಟಾರ್ಗೆಟ್ ಮಾಡೋಕ್ಕೆ ನನಗೆ ಆ ಶಕ್ತಿನೂ ಇಲ್ಲ, ನಾನು ಕೇಳೋರು ಯಾರೂ ಇಲ್ಲ. ನಾನು ಹೇಳಿದ್ರೆ ಕೇಳೋರು ಇಲ್ಲ. ವಾಲಂಟ್ರಿಯಾಗಿ ಬಂದಿದ್ದಿದ್ದು ಜನ, ವಾಲಂಟ್ರಿಯಾಗಿ ಏನೊಂದು ಬರ್ತ್ಡೇ ಪ್ರೋಗ್ರಾಮ್ ಇತ್ತು, ಏನೇನು ಪ್ಲ್ಯಾನ್ ಇದೆ ಅಂತ ಕೂಡ ಆವತ್ತು ಸಾಯಂಕಾಲ ಗೊತ್ತಾಗಿತ್ತು ನನಗೆ. ನಿನ್ನೆ ಸಾಯಂಕಾಲ 3-4 ಗಂಟೆಗೆ ಇದನ್ನು ಪ್ರೋಗ್ರಾಮ್ ಇದು, ಈ ರೂಟಲ್ಲಿ ಹಿಂಗೆ ಹೋಗ್ಬೇಕು. ಓಕೆ, ನಿಮ್ಮ ಇಷ್ಟ. ಸರ್, ನಿನ್ನೆ ಬಂದಿದ್ದ ಜನರಲ್ಲಿ ಪಕ್ಷಾತೀತವಾಗಿ ಬಂದಿದ್ರು, ರಾಜಕೀಯದವರು ಬಂದಿದ್ರು, ಮತ್ತೆ ಅಧಿಕಾರಿಗಳು ಬಂದಿದ್ರು. ಅಧಿಕಾರಿಗಳು ಅಂದರೆ ಇದು ಯಾವುದೇ ರಾಜಕೀಯ ಪಕ್ಷ ಅಲ್ಲ, ನನ್ನ ಹಿತೈಷಿಗಳು, ನನ್ನ ಸಹೋದರರು. ಇದು ರಾಜಕೀಯ ಪಕ್ಷ ಅಲ್ಲ. ಯಾಕೆ ಬರಬಾರ್ದು? ತಪ್ಪೇನಿದೆ? ಅವ್ರ ಕುಟುಂಬ ಫಂಕ್ಷನ್ನು
ಅವ್ರ ಫ್ಯಾಮಿಲಿ ಫಂಕ್ಷನ್ನು ಬರ್ತಾರೆ. ಅಂದರೆ ಎಲ್ಲರ ಹತ್ರ ನೀವು ಆ ರೀತಿ ಇತಿ ಒಂದಿನ ಬರ್ತಾರಲ್ವಾ, ಈಗ ಇರೋದಕ್ಕೆ ಬರ್ತಾರಲ್ವಾ. ಈಗ ನಾನು ಒಂದೇ ವಿಷಯ ಹೇಳ್ತೀನಿ ತಿಳ್ಕೊಳ್ಳಿ. ಮುಳಬಾಲ್ ತಾಲೂಕಲ್ಲಿ ಇರೋ ಪ್ರೆಸ್ಗಳಲ್ಲಿ ಫ್ಲೆಕ್ಸಿಗಳು ಮಾಡಿಸೋಂಥ ಫ್ಲೆಕ್ಸಿಗಳು 4-5 ಇದೆ ನಮ್ಮ ತಾಲೂಕಲ್ಲಿ, ಅಷ್ಟೇ ಅಲ್ವಾ. 4-5 ಹೋಗ್ಬಿಟ್ಟು ಕೇಳಿ, ನೀವು ಫ್ಲೆಕ್ಸಿಗಳು ಕೊಡೋದಕ್ಕೆ ಯಾಕೆ ಇಷ್ಟು ಡಿಮ್ಯಾಂಡ್ ಆಯಿತು, ನೀವು ಯಾಕೆ ಜನ ವಾಪಸ್ ಕಳಿಸಿದ್ರಿ ಆಗಲ್ಲ ಅಂತ. ಪುನ್ನೂರಲ್ಲಿ ಹೋಗ್ಬಿಟ್ಟು ಫ್ಲೆಕ್ಸಿಗಳು ಮಾಡ್ಕೊಂಡು ಬಂದಿದ್ದಾರೆ, ಕೋಲಾರಲ್ಲಿ ಹೋಗ್ಬಿಟ್ಟು ಮಾಡಿಸ್ಕೊಂಡು ಬಂದಿದ್ದಾರೆ, ಈ ಪಕ್ಕದಲ್ಲಿ ವಿಕೋಟ ಈ ಕಡೆ ಎಲ್ಲ ಹೋಗ್ಬಿಟ್ಟು ಆಚೆ ಕಡೆ ಹೋಗ್ಬಿಟ್ಟು ಮಾಡಿಸ್ಕೊಂಡು ಬಂದವ್ರೆ. ಏನೋ ಖುಷಿ, ನಮ್ಮ ಅಣ್ಣಂದು ಏನೋ ಬರ್ತ್ಡೇ ಆಗ್ತಾಯಿದೆ, ನಮ್ಮ ಅಣ್ಣನ ಕಾರ್ಯಕ್ರಮದಲ್ಲಿ ಒಂದು ನಾನು ಬ್ಯಾನರ್ ಹಾಕೋಬೇಕು, ಯಾವುದೇ ಪೊಲಿಟಿಕಲ್ ಲೀಡರ್ ಫೋಟೋ ಇಲ್ಲ ಇದರಲ್ಲಿ, ಎಲ್ಲ ನಮ್ಮದೇ ಇದೆ, ಯಾವ ಪೊಲಿಟಿಷಿಯನ್ ಫೋಟೋ ಇದರಲ್ಲಿಲ್ಲ, ನಾವು ಹಾಕ್ಕೋಬೇಕು ಅಂತೇಳಿ ಖುಷಿ ಅವ್ರಿಗೆ. ಬಹುಶಃ ಪೊಲಿಟಿಷಿಯನ್ ಫೋಟೋ ಒಂದು ಹಾಕಬೇಕು ಅಂತಿದ್ರೆ ಇಷ್ಟು ಹುಮ್ಮಸ್ಸು ಇರ್ತಾಯಿತ್ತೋ ಎಲ್ಲ ಗೊತ್ತಿಲ್ಲ. ಯಾವ ಪೊಲಿಟಿಷಿಯನ್ ಫೋಟೋ ಹಾಕಬಾರ್ದು ಅಂತ ತೀರ್ಮಾನ ತಗೊಂಡ್ರಲ್ಲ, ಆ ಇದ್ರ ಮೇಲೆ ಇಷ್ಟೊಂದು ಹುಮ್ಮಸ್ಸು ಮಾಡಿದ್ದಾರೆ. ಯಾವ ನಾವು ಪೊಲಿಟಿಷಿಯನ್ ಒಬ್ಬರ ಹೆಸರು ಹಾಕಿದ್ದಿದ್ರೆ ಬೇಡ ನಾನು ಓಡಿಸಲ್ಲ ಪಾಂಪ್ಲೇಟು, ನಾನು ಓಡಿಸಲ್ಲ ಪೋಸ್ಟು. ಈಗ ನೆಕ್ಸ್ಟ್ ಡಿಲಿಮಿಟೇಷನ್ ಆಗ್ಬೋದು, ಇನ್ನು ಬಿಲ್ ಪಾಸ್ ಆಗಿ ಏನಾದರೂ ಡಿಲಿಮಿಟೇಷನ್ ಆಗಿ ಮುಳಬಾಲಲ್ಲಿ ಜನರಲ್ ಏನಾದರೂ ಆದರೆ ನಿಮ್ಮ ಅಭಿಮಾನಿಗಳು ಸೇರಿ ನಿಮಗೆ ನೀವೇ ಕಂಟೆಸ್ಟ್ ಮಾಡಬೇಕಂದ್ರೆ ನಿಮ್ಮ ಅಭಿಪ್ರಾಯ ಏನಿದೆ? ತಪ್ಪೇನಿದೆ, ಮಾಡೋಣ. ನೀವು ರೆಡಿ ಇರ್ತೀರಾ? ನಾನು ರೆಡಿ. ಜನರಲ್ ಆದ್ರೂ ಬೆಂಬಲಕ್ಕೆ ಬರ್ತಾರೆ, ಹೌದು, ಬೆಂಬಲ ಕೊಡಿ ಅಂತ ಬರ್ಬೋದು. ಹೌದು, ಬರಲಿ. ನಿಮ್ಮ ಅಭಿಮಾನಿಗಳೇ ಅವ್ರದ್ದೇ ಬೇರೆ ಒಂದು. ತಪ್ಪೇನಿದೆ, ಸೋಲು ಗೆಲುವು ಕಾಮನ್ ಅಲ್ವಾ. ನನಗೆ ಅದೃಷ್ಟ ಇದೆ, ಗೆಲ್ತೀರಿ, ಯಾಕೆ ಗೆಲ್ಬಾರ್ದು. ನೀವು ಸ್ವಲ್ಪ ದುಡ್ಡು ಖರ್ಚಾಗ್ಬೋದು, ಮಾಡಿಬಿಟ್ಟು ತಪ್ಪೇನಿದೆ, ಮಾಡೋಕ್ಕಿರಲಿಲ್ಲ ಇದಾರಲ್ಲ. ನಾನು ಜೋಬಿಂದ ₹1 ಖರ್ಚಾಗಿಲ್ವಲ್ಲ, ಎಲ್ಲ ಅವರ ವಾಲಂಟ್ರಿ ಖರ್ಚು ಮಾಡ್ಕೊಂಡಿದ್ದಾರೆ, ಅವರೇ ಮಾಡ್ಕೊಡ್ತಾರೆ. ಜನರಲ್ ಆದರೆ ನೀವು ಒಬ್ಬ ಕ್ಯಾಂಡಿಡೇಟ್ ಅಂತ ನಿರೀಕ್ಷಿಸ್ಬೋದು. ಎಲ್ಲರೂ ಅವಕಾಶ ಕೊಟ್ಟರೆ, ಎಲ್ಲರೂ ಒಪ್ಕೊಂಡ್ರೆ, ಹಿತೈಷಿಗಳು ಒಪ್ಕೊಂಡ್ರೆ, ಭಗವಂತ ಆಶೀರ್ವಾದಕ್ಕೆ ಟ್ರೈ ಮಾಡ್ಬೋದು, ತಪ್ಪೇನಿಲ್ಲ, ಮಾಡಬಾರ್ದು. ಸರ್, ಇವತ್ತಿನ ವಿದ್ಯಮಾನಗಳ ರಾಜಕೀಯ ವಿದ್ಯಮಾನಗಳಲ್ಲಿ ಒಂದಷ್ಟು ಪಕ್ಷಗಳು ಹೊಸದಾಗಿ ಬೆಳಕಕ್ಕೆ ಬಂದಿವೆ ಸರ್. ತಮಿಳುನಾಡಲ್ಲಿ TVK ಆಗ್ಬೋದು, ಮತ್ತು ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಪಕ್ಷಗಳು. ಆ ರೀತಿ ಯಾವುದಾದ್ರೂ ಒಂದು ಹೊಸ ಪಕ್ಷವನ್ನು ಬೆಳೆಸುವಂಥ ಉದ್ದೇಶ? ನನಗೆ ಅಷ್ಟು ಶಕ್ತಿನೂ ಇಲ್ಲ, ನಾನು ಆ ಮಟ್ಟಕ್ಕೆ ಬೆಳೆದು ಇಲ್ಲ. ಸರ್, ಫೈನಲಿ ಈಗ ಏನಾಗ್ಬಿಟ್ಟಿದೆ, ಈಗ ಮುಳಬಾಲಲ್ಲಿ ದುಡ್ಡಿದ್ರೆ ರಾಜಕೀಯ ಮಾಡ್ಬೋದು, ಎಲ್ಲ ಆಚೆಯವರು ಬಂದು ಕಂಟೆಸ್ಟ್ ಮಾಡ್ತಿದ್ದಾರೆ, ಸ್ಥಳೀಯರಿಗೆ ಯಾರಿಗೆ ಅವಕಾಶ ಸಿಗ್ತಾ ಇಲ್ಲ. ಈಗ ಎಲ್ಲರೂ ದುಡ್ಡಿರೋರು ಖರ್ಚು ಮಾಡ್ತಾ ಇದ್ದಾರೆ ಎಲೆಕ್ಷನ್ ಕಂಟ್ರಿನ. ನನ್ನ ಹತ್ರ ದುಡ್ಡು ಖರ್ಚು ಮಾಡೋವಂಥ ಜನ ಇದ್ದಾರೆ. ಅಂದರೆ ದುಡ್ಡಿರೋರು ಈಗ ಈಗಿನ ಪ್ರಸ್ತುತ ಕಾಲದಲ್ಲಿ ದುಡ್ಡಿದ್ರೇನೆ ರಾಜಕೀಯ ಅಂತ ಹೇಳ್ತಾರೆ. ಅದಕ್ಕೆ ಅವ್ರಿಗೆ ಜನ ಇಲ್ಲ, ರೆಡಿ ಇದ್ದೀರಾ? ಅವ್ರಿಗೆ ಜನ ಇಲ್ಲ, ಅವ್ರಿಗೆ ಜನ ಇಲ್ಲ. ನನಗೆ ಜನನೂ ಇದ್ದಾರೆ, ಜನದ ಜೊತೆಯಲ್ಲಿ ದುಡ್ಡು ಕೊಡಿ ಖರ್ಚು ಮಾಡೋರು ಇದ್ದಾರೆ. ಈಗ ನಾನು ಹೋಗ್ಬಿಟ್ಟು ಏನೇನೋ ಆಶ್ವಾಸನೆ ಕೊಡಬೇಕು ನೆಸಿಟಿ ಇಲ್ಲ. ನಾನೇನು ಅಂತ ಗೊತ್ತು, ನಾನೇನು ಆಶ್ವಾಸನೆ ಕೊಡೋ ಅವಶ್ಯಕತೆ ಇಲ್ಲ. ನಾನು ಬಂದರೆ ನಿಮ್ಗೆ ಇದು ಮಾಡಿಬಿಡ್ತೀನಿ, ಅದು ಮಾಡಿಬಿಡ್ತೀನಿ, ಮುಳಬಾಲ್ ಸಿಗ್ಪೂರ್ ಮಾಡ್ತೀರಿ, ಇಲ್ಲ ನಿಮ್ಮ ಮನೆ ಮಗನಾಗ್ಬಿಡ್ತೀನಿ, ಇವೆಲ್ಲ ನಾನು ಹೇಳೋ ನೆಸಿಟಿ ಇಲ್ಲ. ನಾನೇನು ಅಂತ ಗೊತ್ತು. ಔಟ್ಸೈಡಿಂದ ಬಂದು ಹಿಂಗೆ ಹೆಲಿಕಾಪ್ಟರ್ ಹಿಂಗೆ ಹಿಡಿದು ಅಧಿಕಾರ ಎತ್ಕೊಂಡು ಹಿಂಗೆ ಹೆಲಿಕಾಪ್ಟರ್ ಹೋಗ್ಬಿಟ್ಟಿದ್ರೆ ಅವರೆಲ್ಲ ಹೇಳ್ಕೋಬೇಕು, ನಾನು ಹಿಂಗೆ ಮಾಡ್ತೀನಿ. ನನಗೆ ಅವಶ್ಯಕತೆ ಇಲ್ಲ. ನಾನು ಕೆಟ್ಟವನ, ನಾನು ಒಳ್ಳೆಯವನ ಅಂತ ಜನರಿಗೆ ಗೊತ್ತು. ನಾನು ಕೆಟ್ಟವ್ರು ಅನ್ನೋರು ನನ್ನನ್ನು ವಿರೋಧ ಮಾಡ್ತಾರೆ, ನಾನು ಒಳ್ಳೆಯವನು ಅನ್ನೋದು ನಾನು ಸಪೋರ್ಟ್ ಮಾಡ್ತಾರೆ. ಬಂದಿದ್ದ ನಿಮ್ಮ ಅಭಿಮಾನಿಗಳು, ಹಿತೈಷಿಗಳು, ರಾಜಕೀಯ ವ್ಯಕ್ತಿಗಳು ಎಲ್ಲರಿಗೆ ಏನು ಸಂದೇಶ ಕೊಡುತ್ತೆ? ಹೇಳ್ತೀನಲ್ಲ, ನೀವು ಬಂದಿರೋದಕ್ಕೆಲ್ಲ ನಾನು ಧನ್ಯವಾದಗಳು ಒಪ್ಪಿಸ್ತೀನಿ. ಮುಂದಿನ ದಿನಗಳಲ್ಲಿ ಏನೇ ಮಾಡಬೇಕಾದ್ರೂ ನಿಮ್ಮನ್ನೆಲ್ಲ ಕುಳಿತುಕೊಂಡು ನೀವೇನು ತೀರ್ಮಾನ ತಗೊಂಡ್ರೆ ಆ ತೀರ್ಮಾನದಲ್ಲಿ ಹೋಗ್ತೀನಿ. ನಿನ್ನೆ ಅವಕಾಶ ಯಾರು ನನ್ನನ್ನು ಮೀಟ್ ಮಾಡೋಕ್ಕೆ, ನಾನು ಬಂದು ಅಲ್ಲಿ ಮೀಟ್ ಮಾಡೋಕ್ಕಾಗಲಿಲ್ಲ, ಅವ್ರ ಹತ್ರ ನಾನು ಕ್ಷಮೆ ಕೊಡ್ತೀನಿ. ನಿಮ್ಮಂಥವ್ರು ಬಂದವರಿಗೆಲ್ಲ ನಾನು ಧನ್ಯವಾದಗಳು ಹೇಳ್ತೀನಿ. ಇಷ್ಟು ಮಾತ್ರ ಹೇಳ್ತೀನಿ. ಸರ್, ಕೊನೆಯದಾಗಿ 2028ರಿಗೆ MLA ಕ್ಯಾಂಡಿಡೇಟು ಹಂಗಂತ ನಾನು ಹೇಳಿಲ್ಲ. ಇಲ್ಲ ಇವರೆಲ್ಲ ತೀರ್ಮಾನ ತಗೊಂಡ್ರೆ ಅವಕಾಶ ಬಂದರೆ, ಅವಕಾಶಕ್ಕೆ ತೀರ್ಮಾನ ತಗೊಂಡ್ರೆ ನಾನು ರೆಡಿ. ಅವ್ರ ಬಗ್ಗೆ ಇದು ಅಭಿವೃದ್ಧಿ ಮಾಡ್ತಾ ಇದ್ದಾರಾ, ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಅಂತ. ನಾನು ರಾಜಕೀಯ ಸಭೆಯಲ್ಲಿ ರಾಜಕೀಯ ನಾಯಕರ ಬಗ್ಗೆ ತೀರ್ಮಾನ ಮಾತಾಡೋಕ್ಕೆ ಸೇರಿಲ್ಲ. ಅವ್ರು ಮಾಡಿದರೆ ಜನ ನಾನು ಒಪ್ಕೊಳ್ತಾರೆ, ಮಾಡದೇ ಇದ್ದರೆ ಜನ ಕಲಿಸ್ತಾರೆ ಅಷ್ಟೇ.
ಒಳ್ಳೆ ಕೆಲಸ ಮಾಡಿದರೆ ನಮ್ಮ ತಾಲೂಕು ಜನ ಅಂತ ಹೇಳಿದ್ರೆ ಒಳ್ಳೆ ಕೆಲಸ ಮಾಡಿದರೆ ಜನ ಯಾವುದೋ ಒಂದು ಟೈಮಲ್ಲಿ ಅವನು ಅಯ್ಯೋ ಅಂತ ನಮ್ಮ ಮುಳಬಾಲ್ ತಾಲೂಕಿನ ಜನ ಅಂದಿಗೆ ಆ ರೀತಿ ಇರೋದು ನನಗೆ ಗೊತ್ತು. ಮಾಡಿದರೆ ಜನ ಒಪ್ಕೊಳ್ತಾರೆ, ಮಾಡಲಿಲ್ಲ ಅಂದರೆ ಮನೆಗೆ ಕಳಿಸ್ತಾರೆ ಅಷ್ಟೇ. ಓಕೆ ಸರ್.